ರಾಜ್ಯದಲ್ಲಿರುವಂತಹ ಡಿಸಿಸಿ ಬ್ಯಾಂಕ್ಗಳ ಪೈಕಿ ಇವತ್ತು ಯಾವುದು ನಂಬರ್ 1 ಬ್ಯಾಂಕ್ ಅಂತ ಕೇಳಿದ್ರೆ ಮೊದಲಿಗೆ ಬರುವಂತಹ ಹೆಸರು ತಾಲೂಕು ಜಿಲ್ಲಾ ಮಟ್ಟ ಅಪೆಕ್ಸ್ ಬ್ಯಾಂಕ್ ನಾಫ್ಕ್ಯಾಬ್ನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದೀರಿ. ಬಂದು ಎಂಟರ್ ಆದಮೇಲೆ ನನಗೆ ಇಲ್ಲಿ ಕಷ್ಟಗಳು ಗೊತ್ತಾಯಿತು, ರೈತರಿಗೆ ಇಲ್ಲಿ ಬೇಕಾದ್ರೆ ಸಹಾಯ ಮಾಡ್ಬೋದು ಅನ್ನುವಂಥ. ಬೇರೆ ಕಡೆ ಖಾಸಗಿಯಾಗಿ ನೀವು ಎಷ್ಟು ಕಡಿಮೆ ಅಂದರೂ ಕೂಡ 2%, ಅಂದರೆ ವರ್ಷಕ್ಕೆ 24%, ಅಂಥದ್ರಲ್ಲಿ 0% 3% ಅಂದರೆ ತಿಂಗಳಿಗೆ 4 ಆಣೆ ಬಡ್ಡಿ ಎಲ್ಲಿ ಸಿಗುತ್ತೆ ನಿಮಗೆ? ಎಷ್ಟು ಸಂಘದಿಂದ ಆರಂಭ ಆಯಿತು ಸರ್? ಈಗ ಎಷ್ಟು ಸಂಘಗಳಿದಾವೆ? ಒಂದು ಸಂಘದಿಂದನೂ ಪ್ರಾರಂಭ ಮಾಡಿದ್ವಿ ನಾವು. 2 ವರ್ಷದಲ್ಲಿ 12,000 ಸಂಘ ಮಾಡಿದ್ವಿ ನಾವು. ಈ ದೇಶದ 500 ಚಿಲ್ಲರೆ DCC ಬ್ಯಾಂಕಲ್ಲಿ ಸಂಪೂರ್ಣ ಹೋದಂಥ ಬ್ಯಾಂಕು ಮತ್ತೆ ರಿವೈವ್ ಆಗಿ ನಂಬರ್ 1 ಸ್ಥಾನಕ್ಕೆ ಬಂದಿದ್ದು ಒಂದೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಒಂದು ದೇಶ ಹೇಗೆ ಬೆಳೆಯುತ್ತೆ ಹೇಳಿ? ಆ ದೇಶದ ಮಣ್ಣಿನ ಮಕ್ಕಳು ಮೊದಲಿಗೆ ಬೆಳಿಬೇಕು. ದೇಶದ ಆ ರೈತ ವರ್ಗವನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವುದು ನಮ್ಮ ದೇಶದ ಸಹಕಾರ ಕ್ಷೇತ್ರ. ರಾಜ್ಯದಲ್ಲಿರುವಂತಹ DCC ಬ್ಯಾಂಕ್ಗಳ ಪೈಕಿ ಇವತ್ತು ಯಾವುದು ನಂಬರ್ 1 ಬ್ಯಾಂಕ್ ಅಂತ ಕೇಳಿದ್ರೆ ಮೊದಲಿಗೆ ಬರುವಂತಹ ಹೆಸರು, ಅಧಿಕೃತವಾಗಿ ಬರುವಂತಹ ಹೆಸರು ಶಿವಮೊಗ್ಗದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಶಿವಮೊಗ್ಗ DCC ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆಯೋಕೆ ಕಾರಣರಾದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದ ವಿಶೇಷ ಅತಿಥಿ ಸಹಕಾರ ರತ್ನ, ಸಹಕಾರ ಶ್ರೇಷ್ಠ ಡಾಕ್ಟರ್ RM ಮಂಜುನಾಥ್ ಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸುಮಾರು 4 ದಶಕಗಳ ಸುದೀರ್ಘವಾದಂತಹ ಜರ್ನಿ ಸಹಕಾರ ಕ್ಷೇತ್ರದಲ್ಲಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಹಿಡಿದು ತಾಲೂಕು ಜಿಲ್ಲಾ ಮಟ್ಟ ಅಪೆಕ್ಸ್ ಬ್ಯಾಂಕ್ ನಾಫ್ಕ್ಯಾಬ್ನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದೀರಿ. ಕ್ರಾಂತಿಕಾರಿ ಬದಲಾವಣೆಯನ್ನ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ತಂದಿದ್ದೀರಿ. ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಇದೆ ಸರ್ ನಿಮ್ಮ ಈ ಜರ್ನಿ? ಇಲ್ಲ, ನಾನು ಇದು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮೂಲತಃ JH ಪಟೇಲ್ರ ಫಾಲೋವರ್ ಆಗಿ ಬೆಂಬಲಿಗನಾಗಿ ನಾನು ಅವ್ರ ಜೊತೆಗೆ ಬಂದಿದ್ದು. JP ಮೂಮೆಂಟ್ ಏನು ಬಿಹಾರದಲ್ಲಿ ಪಾಟ್ನಾದಲ್ಲಿ JP ಮೂಮೆಂಟ್ ಸ್ಟಾರ್ಟ್ ಆಯಿತು. ಛಾತ್ರ ಯುವ ಸಂಘರ್ಷ ವಾಹಿನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನಿನ್ನೂ ಓದುವಾಗ PUC ಓದುವಾಗ ಪ್ರಾರಂಭ ಆಗಿದ್ದು. ತೀರ್ಥಹಳ್ಳಿಗೆ ಭಾಳ ಹತ್ತಿರದವ್ರು JH ಪಟೇಲ್, ಅವ್ರ ಮೂಲಕ ಬಂದೆ. ಈ ಕ್ಷೇತ್ರಕ್ಕೆ ಅವರೇ ಹೇಳಿದ್ದು ನನಗೆ, ನೀ ರಾಜಕೀಯಕ್ಕಿಂತ ಈ ಕ್ಷೇತ್ರ ಒಳ್ಳೆಯದು. 1986ರಲ್ಲಿ ನಾನು ಡಿಗ್ರಿ ಆದ ಕೂಡಲೇ ಪ್ರಾಥಮಿಕ ಸಹಕಾರಿ ಸಂಘದ ಮೂಲಕ ನಿಮ್ಮ ಜರ್ನಿ ಆರಂಭ ಆಗುತ್ತೆ. ಬಟ್ ಆ ಕ್ಷೇತ್ರಕ್ಕೆ ಬರೋದಕ್ಕೆ ನಿಮ್ಮ ಬಾಲ್ಯದಲ್ಲಿ ಯಾವುದಾದ್ರೂ ಘಟನೆಗಳು ಸ್ಫೂರ್ತಿ ನೀಡುತ್ತಾ? ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್? ಅದಾದ ನಂತರ ವಿದ್ಯಾರ್ಥಿ ಹೋರಾಟದ ದಿನಗಳು, ಅದನ್ನ ವಿವರಿಸಬಹುದು. ಅದೇ, ನಾನು ಈ ಛಾತ್ರ ಯುವ ಸಂಘರ್ಷ ವಾಹಿನಿ ಮೂಲಕ ಬಂದಂಥವ್ನು, JP ಮೂಮೆಂಟ್ ಮೂಲಕ ಬಂದವನು. ಆವಾಗ 86 ಸಹಕಾರ ಚಳವಳಿ ಭಾಳ ವೀಕ್ ಆಗಿತ್ತು. ನಮ್ಮ ಸಿರಿಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ, ಅಲ್ಲಿ ನಿರ್ದೇಶಕನಾಗಿ ನೀವು ಬರಬೇಕು, ನೀವು ಇರಬೇಕು ಅಂತ ಜನಗಳು ಒತ್ತಾಯಿದ ಮೇಲೆ ನಾನು ಬಂದೆ. ನಾನು ಏನೂ ಗೊತ್ತಿಲ್ಲ, ನನಗೆ ABCD ಗೊತ್ತಿಲ್ಲ. ನನಗೆ ಬಂದು ಆ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ನಾನು ಒಂದು ಸಣ್ಣ ಇನ್ಸಿಡೆಂಟ್, ನಾನು ನಮ್ಮಲ್ಲೆಲ್ಲ ಅಡಿಕೆ ಬೆಳೆಗಾರರು, ಶಿವಮೊಗ್ಗ ಜಿಲ್ಲೆ ವಿಶೇಷವಾಗಿ ತೀರ್ಥಹಳ್ಳಿ ಅಥವಾ ಈ ಭಾಗದಲ್ಲೆಲ್ಲ ಅಡಿಕೆ ಬೆಳೆಗಾರರು. ನಾನು ಅಡಿಕೆ ಮಂಡಿಗೆ ಹಾಕ್ತೀವಿ. ಶಿವಮೊಗ್ಗ APMC ಒಂದೇ ಇದ್ದಿದ್ದು ಅವಾಗ, ಈಗ ಜಾಸ್ತಿ ಆಗಿದ್ದಾವೆ. ಒಂದು ದಿವಸ ಅಡಿಕೆ ಮಂಡಿಗೆ ಹೆಸರು ಬೇಡ ಯಾರು ಅಂತೇಳಿ ನಾನು ಆಗ್ತಾಯಿದ್ವಿ. ನನ್ನ ಜೊತೆಗೆ ಇನ್ನೊಬ್ಬರು, ಒಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ಅಡಿಕೆ ಬೆಳೆಗಾರರು, ಕಾರಣಕ್ಕಾಗಿ ಅವರು ಸ್ವಲ್ಪ ಆರ್ಥಿಕವಾಗಿ ನಷ್ಟ ಇತ್ತು. ನಾನು ಹೋದೆ, ನಾನು ಒಂದು 10,000 ರೂಪಾಯಿ ದೊಡ್ಡದವಾಗ ಅಮೌಂಟ್, 10,000 ರೂಪಾಯಿ ದುಡ್ಡು ಕೇಳಿದೆ. ದುಡ್ಡು ಕೊಟ್ಟರೆ ನನಗೆ. ನನ್ನ ಜೊತೆಗೆ ಬಂದಂಥವ್ರು ನನಗಿಂತ ದೊಡ್ಡ ಬೆಳೆಗಾರರು ಅವ್ರು 10,000 ಕೇಳಿದ್ರೆ ಕೊಡಲಿಲ್ಲ ಅಡಿಕೆ ಮಂಡಿ ಓನರು ಮತ್ತು ಅವ್ರ ಸಂಬಂಧಿಕರೇ. ನಿಂದು ಭಾರಿ ಸಾಲ ಇದೆ, ಕೊಡೋಕ್ಕಾಗಲ್ಲ. ನಾನು 2 ಅವರ್ಸ್ ಕೂತಿದ್ದೆ, ಕಾಫಿ ಕುಡಿದು ಎಲ್ಲ ಆಯಿತು, ಇದಾಯಿತು, ಕೊಡಲಿಲ್ಲ. ಕಡೆಗೆ ಅವರು 500 ರೂಪಾಯಿ ಕೊಡ್ತಾರೆ, ನೀನು ಬಸ್ಸಿಗೆ ಹೋಗು, ನಿನಗೆ ಹೋಗಿ ಖರ್ಚಿಗೆ ಅಂತ. ನನಗೆ ಭಾಳ ನೋವಾಯ್ತು. ಇಲ್ಲ, ಇದಕ್ಕೇನಾರು ಒಂದು ಪರಿಹಾರ ಕಂಡು ಹಿಡಿಬೇಕಲ್ಲ ಅಂತ. ಯಾವುದು 86 ನಿಮಗೆ ಹೇಳೋದು ನಾನು, 86. ಆಮೇಲೆ ನಾನು DCC ಬ್ಯಾಂಕ್ ಎಲೆಕ್ಷನ್ನು ಕಂಟೆಸ್ಟ್ ಮಾಡಬೇಕು ಅಂತಾಯಿತು 89ನಲ್ಲಿ.
ಆವಾಗ ದುರದೃಷ್ಟವಶಾತ್ ಕೋರ್ಟ್ ಮಧ್ಯಪ್ರವೇಶ ಆಗಿ ಸ್ಟೇ ಆಗಿಬಿಡ್ತು. ಎಲೆಕ್ಷನ್ ಆಗಲಿಲ್ಲ, ಒಂದು 7-8 ವರ್ಷ ಎಲೆಕ್ಷನ್ ಆಗಲಿಲ್ಲ. 94 ನಾನು ಮತ್ತೆ ಕಂಟೆಸ್ಟ್ ಮಾಡಿದೆ, ಎಲೆಕ್ಷನ್ ಗೆದ್ದಿವಿ ನಾವು. ಗೆದ್ದು ಬಂದೆ ಬ್ಯಾಂಕಿಗೆ. ನಾವು ಬ್ಯಾಂಕಿಗೆ ಬಂದಾಗ ಬ್ಯಾಂಕಲ್ಲೂ ವಿಭಿನ್ನವಾದ ಪರಿಸ್ಥಿತಿ. ನಾನು ನಮ್ಮ ಸಿರಿಗೆರೆ ಸೊಸೈಟಿಯಲ್ಲಿ ಹೆಚ್ಚು ಸಾಲ ಆದರೆ 5,000 ರೂಪಾಯಿ ತಗೊಳ್ತಾಯಿದ್ರು. ಟೋಟಲ್ ಲೆಂಡಿಂಗು 2 ಲಕ್ಷ. ಟೋಟಲಿ VSSನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ಸಾಲ ಕೊಡ್ತಾಯಿದ್ದು ಅಂತ 2 ಲಕ್ಷ. DC ಬ್ಯಾಂಕಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಾನು ಸೊಸೈಟಿ ಅಧ್ಯಕ್ಷ ಆದಾಗ 94 ನೀವು ನಿರ್ದೇಶಕರಾಗಿ ಬರೋದು. 90% ಬಂದಿದ್ದು ನಾನು. ಒಂದು 10 ಲಕ್ಷ ಸಾಲ ಕೊಡಿ ಅಂತ ಕೇಳಿದರೆ, ನೀವು ಡಿಪಾಸಿಟ್ ಹಾಕಿಸಿ ಸಾಲ ಕೊಡ್ತೀವಿ ಅಂದರೆ ನಾವು ಡಿಪಾಸಿಟ್ ಹಾಕಿ ನಾವು ಸಾಲ ಪಡಿಬೇಕು, ಈ ಸ್ಥಿತಿ ಬಂದಿತ್ತಲ್ಲಿ. ಆಮೇಲೆ ಸೆಕ್ಷನ್ 11 ಅಂತಾರೆ ನಮ್ಮ ರಿಸರ್ವ್ ಬ್ಯಾಂಕು ನಬಾರ್ಡ್ ಕಾಯ್ದೆ ಪ್ರಕಾರ, BR ಆ್ಯಕ್ಟ್ ಪ್ರಕಾರ ಸೆಕ್ಷನ್ 11 ಅಂದರೆ ಅದಕ್ಕೆ ಯಾವುದೇ ರಿಫೈನಾನ್ಸ್ ಕೊಡಲ್ಲ. ಬ್ಯಾಂಕ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿ ಹೋಗಿದೆ, ದಿವಾಳಿ ಹಂತದಲ್ಲಿದೆ. 21 ಕೋಟಿ ಅಷ್ಟೇ ದುಡ್ಡು ವ್ಯವಹಾರ, 4.25 ಕೋಟಿ ಅಕ್ಯುಮುಲೇಟೆಡ್ ಲಾಸ್, ಅಂದರೆ ತುಂಬ ಲಾರದ ನಷ್ಟ. 6 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ ನಮ್ಮ ನೌಕರರುಗಳಿಗೆ. ಅವಾಗಿದ್ದ ಸ್ಥಿತಿ. ಒಟ್ಟು 9 ತಾಲೂಕುಗಳು. ನಾನು ಬಂದೆ, ಪಟೇಲರು ಅಧ್ಯಕ್ಷ ಆಗ್ಬಿಡು ಅಂದರು. ಕಕ್ಕಾಬಿಕ್ಕಿ ನಾನು ಹೆಂಗೆ ಅಧ್ಯಕ್ಷ ಆಗೋದು ಏನು ಗೊತ್ತಿಲ್ಲ ನನಗೆ. ಜಯೇಶ್ ಪಟೇಲರು ನೆಕ್ಸ್ಟ್ ಇಯರ್ ನಾನು ಅಧ್ಯಕ್ಷ ಆದೆ. 95-96 ಅಧ್ಯಕ್ಷ ಆದೆ ನಾನು. ಅಧ್ಯಕ್ಷ ಆದಮೇಲೆ ಆವಾಗ ನಾನು ತಗೊಂಡೆ, ಏನೂ ಇಲ್ಲ ಬ್ಯಾಂಕ್, ಏನು ಮಾಡಬೇಕು. ಸಿರ್ಸಿ ಒಂದು ಅರ್ಬನ್ ಬ್ಯಾಂಕಿಗೆ ಹೋಗ್ಬಿಟ್ಟು 50 ಲಕ್ಷ ಲೋನ್ ತೊಗೊಂಬಂದು ಡಿಪಾಸಿಟ್ ಹಾಕಿಸಿ ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ವಿ ನಾವು 6 ತಿಂಗಳದ್ದು. ಅಲ್ಲಿಂದ, ಯಾಕಂದರೆ ಸಿಬ್ಬಂದಿಗಳಿಗೆ ಸಂಬಳ ಇಲ್ಲದೆ ಹೆಂಗೆ ಕೆಲಸ ಮಾಡ್ತಾರೆ ಅವರು. ಅಲ್ಲಿಂದ ಪ್ರಾರಂಭ ಮಾಡಿ ನಬಾರ್ಡ್ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡ್ಬಿಟ್ಟು ರಿಫೈನಾನ್ಸ್ ನಿಂತೋಗಿತ್ತು, ಪುನರ್ಧನ ನಿಂತೋಗಿತ್ತು. ಅವ್ರು ಹೇಳಿದ್ರು, ನೀವಿಲ್ಲ ಡಿಪಾಸಿಟ್ ಮಾಡದೇ ಇದ್ದರೆ ನಿಮ್ಮ ಬ್ಯಾಂಕು ಲೈಸೆನ್ಸ್ ಬರೋದಿಲ್ಲ, ಲೈಸೆನ್ಸ್ ಕ್ಲೋಸ್ ಆಗುತ್ತೆ. ಕೊನೆಗೆ ಚಾಲೆಂಜ್ ಆಗಿ ತಗೊಂಡೆ ನಾನು. ಚಾಲೆಂಜ್ ಆಗಿ ತಗೊಂಡು ಆ ವರ್ಷ 60 ಕೋಟಿ ಡಿಪಾಸಿಟ್ ಆಯಿತು. 21 ಕೋಟಿ ಇದ್ದು ನಾವು 80 ಕೋಟಿಗೆ ಹೋದ್ವಿ. ಆವಾಗ ಒಂದಿತ್ತು 100 crores ಆಗಿಬಿಟ್ರೆ ನಮ್ಮ ಶೆಡ್ಯೂಲ್ಡ್ ಬ್ಯಾಂಕ್ ಆಗುತ್ತೆ. ಅವತ್ತಿನ ಸ್ಥಿತಿ ಈಗ ಆಗಲಿ, ತುಂಬ ದುಡ್ಡು ಬೇಕು. ಆಮೇಲೆ ಹಿಂತಿರುಗಿ ನೋಡಲಿಲ್ಲ, 100 ಕೋಟಿ ಆಯಿತು ಮಾರನೇ ವರ್ಷ. ಶೆಡ್ಯೂಲ್ಡ್ ಬ್ಯಾಂಕು ಆಗಲಿ, ಆವಾಗ ಸ್ವಲ್ಪ ಜಾಸ್ತಿ ಇದಾಯಿತು. ಆಮೇಲೆ ಶುರು ಮಾಡಿದ್ವಿ ರೈತರಿಗೆ. ಆವಾಗ ಸ್ಥಿತಿ ಆಗಿತ್ತು ನಾವು ಬರೋದಕ್ಕಿಂತ ಮೊದಲು. ಮಾರ್ಚಲ್ಲಿ ರೈತ ಸಾಲ ಮರುಪಾವತಿ ಮಾಡಿದರೆ ಸಾಲ ವಾಪಸ್ ರೈತರಿಗೆ ಕೊಡೋದು ಇವರು ಜುಲೈ ತಿಂಗಳು, ಆಗಸ್ಟಲ್ಲಿ. ನನಗಿದು ರೈತನಿಗೆ ಅರ್ಜೆಂಟ್ ದುಡ್ಡು ಬೇಕು, ತುರ್ತು. ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಹಂಗಾಮು, ಮುಂಗಾರು ಹಂಗಾಮು, ಏಪ್ರಿಲ್ 15ರಿಂದ. ನಾನು ಹೇಳಿದೆ, ನೀವು ಮಾರ್ಚಲ್ಲಿ ದುಡ್ಡು ಕಟ್ಟಿದ್ರೆ ಏಪ್ರಿಲಿಂದ ಸಾಲ ಕೊಡ್ತೀವಿ. ನಬಾರ್ಡ್ ರಿಫೈನಾನ್ಸ್ ಇರಲಿಲ್ಲ. 98ರಿಂದ ಸ್ಟಾರ್ಟ್ ಆಯ್ತು ನಮಗೆ. ನಾನು ಆಮೇಲೆ ರೈತರಿಗೆ ಹೇಳಿದ ಮೇಲೆ ನಮ್ಮದು ಡಿಪಾಸಿಟಿಂದಾನೆ ರೈತರಿಗೆ ಸಾಲ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. 5,000 ಇದ್ದ ಸಾಲನ 25,000ಕ್ಕೆ ಏರಿಸಿದ್ವಿ ನಾವು. ಒಬ್ಬ ರೈತನಿಗೆ 30,000ಕ್ಕೆ ಏರಿಸಿದ್ವಿ ನಾವು ಒಂದು 2-3 ವರ್ಷ. ನಮ್ಮದು ವ್ಯವಹಾರ ಚೆನ್ನಾಗಾದ್ಮೇಲೆ ನಬಾರ್ಡ್ನವ್ರು ನೋಡ್ತಾನೆ ಇದ್ರು ನಮಗೆ ತುಂಬ ನಮ್ಮ ಪ್ರೋಗ್ರೆಸ್ಸನ್ನು. ನಾನು ಯುರೋಪಿಗೆ ಕಳಿಸಿದ್ರು. 98ಅಲ್ಲಿ ನನಗೆ ಯುರೋಪ್ ಪ್ರವಾಸಕ್ಕೆ ಕಳಿಸ್ತಾರೆ. ನಬಾರ್ಡ್ MD ಅವತ್ತಿನ MD, ನಾನು ಅವ್ರ ಜೊತೆಗೆ ನಾನು ಯುರೋಪ್ ಪ್ರವಾಸ ಹೋಗ್ತೀನಿ, ಎಲ್ಲ ಯುರೋಪ್ ದೇಶ. 98 ಪ್ರವಾಸ ಹೋಗ್ಬಿಟ್ಟು ಅಲ್ಲಿ ವಿಶೇಷವಾಗಿ ಪೋಲೆಂಡ್ ಮತ್ತು ಫ್ರಾನ್ಸ್ ಕೋಆಪ್ರೇಟಿವಲ್ಲಿ ಅಲ್ಲಿ ಸ್ವಲ್ಪ ಪೋಲೆಂಡಲ್ಲೆಲ್ಲ ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಆಗಲೇ ನಾನು ಹೇಳೋದು ನಿಮಗೆ ಒಂದು 30 years ಬ್ಯಾಕ್ ಕತೆ. ಮನೆ ಬಾಗಿಲಿಗೆ ಹೋಗಿ ಸಾಲ ಕೊಡ್ತಾಯಿದ್ರು ರೈತರುಗಳಿಗೆ, ಭಾಳ ಹೆಚ್ಚು ಸಾಲಗಳು ಕೊಡುವಂಥದ್ದು, ಹೆಚ್ಚು ಆರ್ಥಿಕ ಸಪೋರ್ಟ್. ನನಗೆ ಹಿಡಿಸ್ತು. ಇಲ್ಲಿ ಬಂದು ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ನಾವು ಪ್ರಾರಂಭ ಮಾಡಿ ನಬಾರ್ಡ್ನವರು ನಮಗೆ ತುಂಬ ಸಪೋರ್ಟ್. ಅಲ್ಲಿಂದ 98 ನಾನು ಹೋಗಿ ಬಂದ ಮೇಲೆ ನಬಾರ್ಡ್ನವ್ರು ನಮಗೆ ರಿಫೈನಾನ್ಸ್ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಪ್ರಾರಂಭ ಆದ್ವಿ ತುಂಬ ಚೆನ್ನಾಗಿ. ಆಮೇಲೆ ಅದು 50,000ಕ್ಕೆ ಏರಿಸಿದ್ವಿ, 1,00,000ಕ್ಕೆ ಏರಿಸಿದ್ವಿ. ಅದೃಷ್ಟ ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವರಿಗೆ ಈ ಸಮಸ್ಯೆಗಳಿಗೆಲ್ಲ ಒಂದು ಉತ್ತರ ಕೊಡಬೇಕು ಅಂತೇಳಿ ಅವರು 99ರಲ್ಲಿ KCC ಅಂತೇಳಿ ಕಿಸಾನ್ ಕ್ರೆಡಿಟ್ ಸಾಲ ದೇಶದಲ್ಲಿ ಮೊದಲನೇ ಬಾರಿಗೆ ಅದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರು. ಆದರೆ ಅವರು ಯಾವ ರಾಜ್ಯದವರು ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಆದರೂ ಕೊಡೋದಿಲ್ಲ ಜಾರಿಗೆ. ನಾವು ತಗೊಂಡ್ವಿ ಚಾಲೆಂಜ್ ಆಗಿ. 99 ಆಗಸ್ಟ್ 15ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಕಿಸಾನ್ ಕ್ರೆಡಿಟ್ ಸಾಲವನ್ನು ಈ ದೇಶದಲ್ಲಿ, ಆಗಸ್ಟ್ 15 ಹೊಸನಗರದಲ್ಲಿ ಕೇಳು ರಾಮೇಶ್ವರ ಸೊಸೈಟಿ ಅಂದರೆ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಮೊದಲನೇ ಕಿಸಾನ್ ಕ್ರೆಡಿಟ್ ಸಾಲ ಕೊಟ್ಟು ಒಂದು ದಾಖಲೆ ಆಯಿತು. ದೇಶದಲ್ಲೇ ಕಿಸಾನ್ ಮೊದಲು ಕಾರ್ಡ್ ಮೂಲಕ ಸಾಲ ಕೊಟ್ಟಿದ್ದು ಶಿವಮೊಗ್ಗ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ DCC ಬ್ಯಾಂಕ್ ಶಿವಮೊಗ್ಗ ಹೊಸನಗರದಲ್ಲಿ. ಅದು ಆದಮೇಲೆ ಸೆಪ್ಟೆಂಬರ್ 1ನೇ ತಾರೀಕು ಚಂದ್ರಬಾಬು ನಾಯ್ಡು ಅವರು ಚೀಫ್ ಮಿನಿಸ್ಟ್ರು ಆಂಧ್ರ ಪ್ರದೇಶ, ಅವರು ಅಲ್ಲಿ ಜಾರಿ ಕೊಡ್ತಾರೆ. ಹೀಗೆ ಅಂದರೆ ಹೊಸ ಸ್ಕೀಮ್ಗಳನ್ನು ನಾವು ಜಾರಿ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಆ ಥರದಲ್ಲಿ ಪ್ರಾರಂಭ ಮಾಡಿದ್ವಿ.
ಆಮೇಲೆ ರೈತರ ನಂಬಿಕೆ ಬಂತು. ಇವತ್ತು ಸಾಲ ಕಟ್ಟಿದ್ರೆ ನಾಳೆನೇ ಸಾಲ ಕೊಡೋಕ್ಕೆ ಶುರು ಮಾಡೋದು. ಅವತ್ತು 5,000 ತಗೊಳ್ಳೋದು ಕಷ್ಟ ಇತ್ತು. ಇವತ್ತು ಒಬ್ಬ ರೈತನಿಗೆ ಅವರ ಹಿಡುವಳಿಗೆ ಎಕ್ಸ್ಟೆಂಟಿಗೆ ಅನುಗುಣವಾಗಿ 60 ಲಕ್ಷದವರೆಗೆ ಸಾಲ ಕೊಡ್ತೀನಿ ಒಬ್ಬ ರೈತನಿಗೆ. ಒಂದು ಸೊಸೈಟಿ 2 ಲಕ್ಷ ಸಾಲ ಪಡಿತಾ ಇದ್ದಿದ್ದು 50,000 ಲಕ್ಷ ಪಡಿತಾ ಇದ್ದಂಥ ಸೊಸೈಟಿ ಇವತ್ತು 10-15 ಕೋಟಿ ಸಾಲ ಕೊಡುವಂಥ ವ್ಯವಸ್ಥೆಗೆ ಬಂದಿದ್ದಾವೆ. ಅಂದರೆ ರೈತರ ಅವಶ್ಯಕತೆ ಅನುಗುಣವಾಗಿ ಸಾಲ ಕೊಡುವಂಥದ್ದು. 1995-96 ಮಂಜುನಾಥಗೌಡರು ಈ ಬ್ಯಾಂಕಿಗೆ ಅಧ್ಯಕ್ಷರಾಗಿ ಬಂದಿದ್ದರು. ಆ ಸಮಯದಲ್ಲಿ ಬ್ಯಾಂಕು ತುಂಬ ಹೀನಾಯ ಸ್ಥಿತಿಯಲ್ಲಿತ್ತು. ಬ್ಯಾಂಕಿನ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅಸಾಧ್ಯವಾದ ಒಂದು ಪರಿಸ್ಥಿತಿ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಸೀನಿಯರ್ಸ್ ನಮಗೆ ಹೇಳ್ತಾ ಇದ್ದರು, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಬೇರೆ ಬ್ಯಾಂಕ್ಗಳಿಂದ DCC ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥಗೌಡರು ಬೇರೆ ಬ್ಯಾಂಕಿಂದ ಸಾಲವನ್ನು ಪಡೆದು ಸಂಬಳ ಕೊಡೋ ಅಂಥ ಪರಿಸ್ಥಿತಿ ಇತ್ತು ಅಂತ ನಮಗೆ ಅವ್ರು ಹೇಳ್ತಾ ಇದ್ದರು. 96 ಇಸ್ವಿಯಲ್ಲಿ ಅವರು ಅಧ್ಯಕ್ಷರಾಗಿ ಬಂದ ನಂತರ ಬ್ಯಾಂಕಿನ ಚಿತ್ರಣವನ್ನೇ ಬದಲಾಯಿಸಿದರು. ಯಾವ ರೀತಿ ಕ್ರಾಂತಿ ಉಂಟು ಮಾಡಿದರು ಅಂತಂದರೆ, ಬೇರೆ ಬ್ಯಾಂಕ್ಗಳು ನಮ್ಮ ಬ್ಯಾಂಕನ್ನು ಮಾದರಿಯಾಗಿ ತೆಗೆದುಕೊಂಡು ಅವರು ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಹಣವನ್ನ ತರೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ತಮಗೆ. ಜೊತೆಗೆ ಆ ಕಾಲ ಅಂದ್ರೆ ಇನ್ನು 30-40 ವರ್ಷಗಳ ಹಿಂದೆ ಇನ್ನು ಬ್ಯಾಂಕ್ಗಳ ಮೇಲೆ ರೈತರಿಗೆ ಅಷ್ಟು ನಂಬಿಕೆ ಇಲ್ಲದೆ ವ್ಯವಹಾರ ಬರ್ತಾನೂ ಇರಲಿಲ್ಲ. ಅದು ಹೇಗೆ ಅವ್ರ ಟ್ರಸ್ಟ್ ಅನ್ನ ಹೇಗೆ ಗೆದ್ರಿ ಸರ್? ಎಷ್ಟು ಚಾಲೆಂಜ್ ಆಗಿದೆ. ಅಲ್ಲ, ಅದು ಏನಾಯಿತು, ನಾನು ನಿಮಗೆ ಹೇಳಿ ಪ್ರಾರಂಭದಲ್ಲಿ ರೈತ ಚಳವಳಿ ನಮ್ಮನ್ನು ಸ್ವಲ್ಪ ಸ್ಟಾಪ್ ಮಾಡಿತ್ತು ಬ್ಯಾಂಕ್ಗಳನ್ನು ಟೋಟಲಿ, ಅದರಲ್ಲೂ ಕೋಆಪರೇಟಿವ್. ಅನಿವಾರ್ಯವಾಗಿ ನಾವು ಏನು ಮಾಡಿದ್ವಿ ಅಂದರೆ ರೈತರುಗಳಿಗೆ ಸಾಲ ತಗೊಂಡಂಥ ರೈತರು ತಕ್ಷಣ ಸಾಲ ಕೊಡದೇ ಇದ್ದಿದ್ದರಿಂದ ಅದು ಕಾರಣ ಆಯಿತು. ಅವ್ರು ಸಾಲ ಕಟ್ಟಿದ 3 ತಿಂಗಳು 4 ತಿಂಗಳು ಟೈಮ್ ತಗೊಂಡು ಸಾಲ ಕೊಡುವಂಥದ್ದು ನಡೀತಾ ಇತ್ತು ನಮ್ಮದು. ಅದು ನಿಲ್ಲಿಸ್ಬಿಟ್ಟು ಇವತ್ತು ರೈತ ಸಾಲ ಕಟ್ಟಿದ್ರೆ ನಾಳೆನೇ ಸಾಲ ವಾಪಸ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. 5,000 ಕೇಳಿದ್ರೆ ಅವನು ನಾಳೆ ಎಷ್ಟು ಬೇಕು ನಿನ್ಗೆ 20 ಆ ಥರ. ಆವಾಗ ನಂಬಿಕೆ ಬಂತು ಅವರಿಗಿಲ್ಲ, ನಮಗಿಲ್ಲಿ ಸಾಲ ಸಿಗುತ್ತೆ, ನಮ್ಮ ಡಿಮ್ಯಾಂಡಿಗೆ ಏನು ಬೇಕೋ ಸಾಲ ಸಿಗುತ್ತೆ ಅನ್ನೋವಂಥ ನಂಬಿಕೆ ಬಂದ ಮೇಲೆ ಅದು ಅಲ್ಲಿಂದ ನಾವು ರೈತರು ಇವತ್ತು ನಮ್ಮ ನಂಬಿದರು. ನೀವು ಒಂದು ಯೋಚನೆ ಮಾಡಿ, 1,50,000 ಅಥವಾ 55,000 ರೈತರು ಇರ್ಬೋದು ನಮ್ಮಲ್ಲಿ ಎಲಿಜಿಬಲ್ ಫಾರ್ಮರ್ಸ್ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ. 1,60,000 ಒಳಗಡೆ ಇರೋಂಥದ್ದು ನಮ್ಮ ಎಲಿಜಿಬಲ್ ಫಾರ್ಮರ್ಸ್. 1 ಗುಂಟೆ ಇರ್ಬೋದು, 10 ಎಕರೆ 100 ಎಕರೆ ಇರ್ಬೋದು ಟೋಟಲ್ ರೈತರುಗಳು. ಅದರಲ್ಲಿ 1,20,000 ರೈತರಿಗೆ ನಾವು ಸಾಲ ಕೊಟ್ಟಿದ್ವಿ. DCC ಬ್ಯಾಂಕ್ನ ಬಹಳ ಉನ್ನತ ಮಟ್ಟಕ್ಕೆ ಏರಿಸಿದ್ದೀರಿ ಶಿವಮೊಗ್ಗದಲ್ಲಿ. ಅದ್ರ ಜೊತೆಗೆ ಅಪೆಕ್ಸ್ ಬ್ಯಾಂಕಿಗೂ ಕೂಡ ಅಧ್ಯಕ್ಷರಾಗ್ತೀರಿ, ನಾಫ್ಕ್ಯಾಬ್ ಜೊತೆಗೂ ಕೂಡ ನೀವು ವರ್ಕ್ ಮಾಡ್ತೀರಿ. ಆ ಅನುಭವವನ್ನು ಹೇಳಬೇಕದ ಅಂತ ಹೇಳಿ. ಇಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು. ನಾನು ಪಟೇಲರು ನಮ್ಮ ಗೋರುಗಳಾಗಿ ನಾವು ರಾಜಕೀಯ ಮಾಡಿದ್ವಿ. 99ನಲ್ಲಿ ಸರ್ಕಾರ ಹೋಯಿತು. DK ಶಿವಕುಮಾರ್ ಅವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಅವರು ಸಹಕಾರಿ ಸಚಿವರಾಗ್ತಾರೆ 99. ಅವ್ರಿಗೂ ಹೊಸ್ತು ಗೊತ್ತಿಲ್ಲ. ಅವ್ರು ನಮ್ಮನ್ನ ಹೆಂಗೆ, ನಾನು ಬೇರೆ ಪಕ್ಷದಲ್ಲಿದ್ದೆ, ಅವರು ಬೇರೆ ಪಕ್ಷದಲ್ಲಿದ್ದರು. ಮೂಲತಃ ದಳ ನಾನು, ಅವರು ಕಾಂಗ್ರೆಸ್ಸು. ಬಟ್ ಅವರು ಗುರ್ತು ಮಾಡ್ತಾರೆ. ಅವರು ಮಂತ್ರಿಯಾಗಿ 3 ದಿನಕ್ಕೆ ನನಗೆ ಫೋನ್ ಮಾಡ್ತಾರೆ. 15% ಸಾಲ ಕೊಡ್ತಾಯಿದ್ದೀವಿ, 15% ರೈತರಿಗೆ ತುಂಬ ಜಾಸ್ತಿ ಆಗುತ್ತೆ, ಏನಾರು ಮಾಡಿ ಕಡಿಮೆ ಮಾಡಬೇಕು, ಒಂದು ಮೀಟಿಂಗ್ ಮಾಡಿ ನಿಮ್ಮಲ್ಲಿ ಇಡೀ ರಾಜ್ಯದ DCC ಬ್ಯಾಂಕ್ ಅಧ್ಯಕ್ಷರು, MD, ಅಪೆಕ್ಸ್ ಬ್ಯಾಂಕ್ನವ್ರು ಕರೆದು ಮೀಟಿಂಗ್ ಮಾಡಿ ಅಂತ ಸೂಚನೆ ಕೊಡ್ತಾರೆ ಆ್ಯಸ್ ಎ ಕೋಆಪರೇಟಿವ್ ಮಿನಿಸ್ಟರ್. ಮತ್ತು ಅವ್ರು ಹೇಳಿದ ಮೇಲೆ ನಾವು ಮಾಡಲೇಬೇಕು. ನಾನು ಮೀಟಿಂಗ್ ಕರೆದೆ. ಅವರು ಬೆಳಗ್ಗೆ 4 ಗಂಟೆ ಟ್ರೈನಿಗೆ ಬಂದು ಕೂತ್ಕೊಳ್ತಾರೆ ನಮ್ಮ ಜೊತೆಗೆ ಸುಮಾರು 10 ಗಂಟೆ ಇಡೀ ದಿನ. ಯಾಕೆ ಕಡಿಮೆ ಮಾಡ್ಬೇಕು 15%? ಹಿಂಗೆ 0%, 3% ಇರಲಿಲ್ಲ ಅವಾಗ. ಕೂತು ನಾವು ಅಪೆಕ್ಸ್ ಬ್ಯಾಂಕು ಎಲ್ಲ ಆಲು 21 DCC ಬ್ಯಾಂಕು ಸೇರಿ ನಾವು ಚರ್ಚೆ ಮಾಡಿ 4% ಬಡ್ಡಿ ಕಡಿಮೆ ಮಾಡಿಸ್ತಾರೆ ಅವರು. 14ರಿಂದ 11ಕ್ಕೆ ಬರುತ್ತೆ. ಅಪೆಕ್ಸ್ ಬ್ಯಾಂಕು ಒಂದು ಸ್ವಲ್ಪ, ನಾವು DCC ಬ್ಯಾಂಕ್ ಸ್ವಲ್ಪ ನಾವು ಹಾಕ್ಕೊಂಡು ರೈತರಿಗೆ 11%ಗೆ ಸಿಕ್ಕಂಗೆ ಮಾಡ್ತೀವಿ ನಾವು. ನಾನು ಅಧ್ಯಕ್ಷ ಆದಾಗ 20% ಇತ್ತು. ನಾನು ಸೊಸೈಟಿ ಅಧ್ಯಕ್ಷ ಆದಾಗ 86ಅಲ್ಲಿ 20% ಇತ್ತು ರೇಟ್ ಆಫ್ ಇಂಟ್ರೆಸ್ಟ್ ರೈತರಿಗೆ. ಅದನ್ನು DK ಶಿವಕುಮಾರ್ 11%ಗೆ ಇಳಿಸಿದ್ರು ಬಂದ ಮೇಲೆ. ನಿಧಾನ ಕಡಿಮೆ ಆಯಿತು 11%. ಅದರಿಂದ ಮತ್ತೆ ಅವಕಾಶ ಸಿಕ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ನಾನು ಅವ್ರ ಜೊತೆಗಿದ್ದೆ. ಅವರು ಬಹಳ ದೊಡ್ಡ ಸಪೋರ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಆ 3% ರೈತರಿಗೆ ಅದೇ ಅವರೇ ನನ್ನ ಜೊತೆಗೆ ಚರ್ಚೆ ಮಾಡೋರು. ನಾನು ತುಂಬ ಚಿಕ್ಕವನು ನಾನು. ಅವರು ಕುತ್ಕೊಳ್ಳೋದು ಚರ್ಚೆ ಮಾಡಿ ಏನು ಮಾಡ್ಬೋದು ರೈತರಿಗೆ. ಇಲ್ಲ ಸರ್, ಬಡ್ಡಿ ಜಾಸ್ತಿ ಇದೆ, ಕಡಿಮೆ ಮಾಡಬೇಕು, 0% ಮಾಡ್ಬೋದಾ, ಈ ಥರ 3% ಬಡ್ಡಿದು ಅವರೇ ಮಾಡಿದರು. 0% ಕೂಡ ಅವ್ರದ್ದೇ ಅಡಿಗಲ್ಲು. ಹೀಗೆ ಒಂದಷ್ಟು ಬದಲಾವಣೆಗಳಾದವು. ನಾನು ಕರೆಕ್ಟಾಗಿ ಅಷ್ಟೊತ್ತಿಗೆ ಅವರು ಮುಖ್ಯಮಂತ್ರಿ ಆಗಿ ಬಂದ ಕೂಡಲೇ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆದೆ. ಅವರು ಸಹಾಯ ಮಾಡಿದರು. ಅವ್ರು ನನ್ನ ಜೊತೆ ಚರ್ಚೆ ಮಾಡೋರು, ಏನೇನು ಸಹಾಯ ಮಾಡ್ಬೋದು ರೈತರಿಗೆ ಮಾಡೋರು. DC ಬ್ಯಾಂಕ್ಗಳಿಗೆ ಕರೆಕ್ಟಾಗಿ ಈ ಬಡ್ಡಿ
ಸಹಾಯಧನ ಇದೆಯಲ್ಲ, ಇಂಟ್ರೆಸ್ಟ್ ಸಬ್ಸಿಡಿ ಕಾಲಕ್ಕೆ ಕರೆಕ್ಟು ಕೊಡೋಕ್ಕೆ ಶುರು ಮಾಡಿದರು. ಇವೆಲ್ಲವೂ ಕೂಡ ಒಂದು ಅರ್ಥದಲ್ಲಿ ಡಿ ಸಿ ಬ್ಯಾಂಕ್ಗಳಿಗೆ, ನಂದೊಂದು ಅಂತಲ್ಲ, ಎಲ್ಲ ಡಿ ಸಿ ಬ್ಯಾಂಕ್ಗಳಿಗೂ ಸಹಾಯ ಆಯಿತು, ರೈತರುಗಳಿಗೂ ಸಹಾಯ ಆಯಿತು. ಕೇಳಿದಷ್ಟು ಸಾಲ, ಬಡ್ಡಿ ರಹಿತ ಸಾಲ, ಕಡಿಮೆ ಬಡ್ಡಿ ದರದ ಸಾಲ. ನೀವು ಈಗ ಬೇರೆ ಕಡೆ ಖಾಸಗಿಯಾಗಿ ನೀವು ಎಷ್ಟು ಕಡಿಮೆ ಅಂದರೂ ಕೂಡ 2%, ಅಂದರೆ ವರ್ಷಕ್ಕೆ 24%. ಅಂಥದ್ರಲ್ಲಿ 0% 3% ಅಂದರೆ ತಿಂಗಳಿಗೆ 4 ಆಣೆ ಬಡ್ಡಿ ಎಲ್ಲಿ ಸಿಗುತ್ತೆ ನಿಮಗೆ? ಅಂದರೆ ಬೇಡಿಕೆಗೆ ಅನುಗುಣವಾಗಿ ಕೊಡಬೇಕು ನಾವು. ಅದರಿಂದ ಇವೆಲ್ಲವೂ ಮೊದಲು ಪಟೇಲರು, ಎಸ್ ಪಟೇಲು, ಡಿ ಕೆ ಶಿವಕುಮಾರ್, ಕೃಷ್ಣ ಅವರು ಕೂಡ, ಆಮೇಲೆ ಯಡಿಯೂರಪ್ಪನವರು, ಅದು ಬಂದ ಮೇಲೆ ಮತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಅದನ್ನು ಜಾಸ್ತಿ ಮಾಡ್ತಾ ಹೋದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅದು 1 ಲಕ್ಷ ಇದ್ದ ಸಾಲನ 3 ಲಕ್ಷಕ್ಕೆ ಏರಿಸಿದರು ಹಿಂದಿನ ಬಾರಿ. ಈ ಸರಿ ಅದನ್ನು 5 ಲಕ್ಷಕ್ಕೆ ಏರಿಸಿದರು, ಬಡ್ಡಿ ರಹಿತ ಸಾಲ. ಅದರಿಂದ ಈಗ ತುಂಬ ದುಡ್ಡು ಬೇಕೀಗ. ಈಗ ಎಷ್ಟು ದುಡ್ಡಿದ್ರೂ ನಮಗೆ ಸಾಕಾಗಲ್ಲ. ಈ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಸಾಲ ಮನ್ನಾ ಹೌದು, ಕುಮಾರಸ್ವಾಮಿ ಥಿಂಕ್ ಟ್ಯಾಂಕ್ ನಲ್ಲಿ ನೀವಿದ್ರಿ ಅಂತ ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ಕೆಲಸ. ಸುಸ್ತಿದಾರಿಗೆ ಸಾಲ ಆಯ್ತು ಹಿಂದೆಲ್ಲ. ಯಾರು ಸುಸ್ತಿ ಆಗ್ತಿದ್ರೋ ಅವರಿಗೆ ಸಾಲ ಮನ್ನಾ ಆಗ್ತಿತ್ತು, ಬಡ್ಡಿ ಮನ್ನಾ ಆಗ್ತಿತ್ತು. ಕುಮಾರಸ್ವಾಮಿ ಅವರು ಬಂದಾಗ ಏನು ಮಾಡಬೇಕು ನಾವು? ಹಂಗಾರೆ ಪ್ರಾಮಾಣಿಕ ರೈತರಿಗೆ ನಾವೇನೂ ಕೊಡೋದಿಲ್ವಲ್ಲ. ಹಂಗಾರೆ ಪ್ರಾಮಾಣಿಕವಾಗಿರೋರಿಗೆ ಏನು? ನಾನು ಹೇಳಿದೆ ಅವಾಗ ಕುಮಾರಣ್ಣವ್ರಿಗೆ ಹೇಳಿದನು, ಇನ್ನು ಮುಂದೆ ಸಾಲ ಮನ್ನಾ ಮಾಡುವಾಗ ಯಾರು ಪ್ರಾಮಾಣಿಕವಾಗಿ ರೈತರು ಸಾಲ ಕಟ್ಟಿದ್ರೆ ಅವ್ರಿಗೆ ಮಾತ್ರ ಮನ್ನಾ ಅಂತ ಮಾಡಿ ಎಂದೆ. ತಗೊಂಡ್ರೆ ಅವರು ಮಾಡಿದ್ದು ಅದೊಂದು ಭಾರಿ ಒಳ್ಳೆ ಕೆಲಸ. ಸ್ವಸಹಾಯ ಸಂಘಗಳು ಪ್ರಾರಂಭ ಮಾಡಿದ್ವಿ ನಾವು. 99ರಲ್ಲಿ ಸ್ಟಾರ್ಟ್ ಆಯಿತು ಆ ಮೂಮೆಂಟ್. ನಾವು 2000ದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕೊಡಚಾದ್ರಿ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್, ಅದು ಮಹಿಳೆಯರ ಸಬಲೀಕರಣಕ್ಕಾಗಿ ಮಾಡಿದ್ದು. ಹೌದು, ಇದನ್ನು ನಮ್ಮ ಬ್ಯಾಂಕಿಗೆ ಸೇರಿಸ್ಕೊಂಡು ನಾವು ಕೊಡಚಾದ್ರಿ ಟ್ರಸ್ಟು ನಾನೇ ಚೇರ್ಮನ್. ಅದಕ್ಕೆ 2002ರಲ್ಲಿ ಪ್ರಾರಂಭ, 20 ವರ್ಷ ಆಯಿತು. ನಾವು ಸಾಲ ಸಂಘದಿಂದ ಆರಂಭ ಆಯಿತು. ನಾವು ಸುಮಾರು ಒಂದು ಸಂಘದಿಂದನೂ ಪ್ರಾರಂಭ ಮಾಡಿದ್ವಿ ನಾವು. 2 ವರ್ಷದಲ್ಲಿ 12,000 ಸಂಘ ಮಾಡಿದ್ವಿ ನಾವು. 1,60,000 ಮಹಿಳೆಯರು. ಅದರಲ್ಲಿ ಬರೀ ಮೇಜರ್ 90% ಗ್ರಾಮೀಣ ಪ್ರದೇಶದ ಕೃಷಿ ಕಾರ್ಮಿಕರು ಅಥವಾ ಪಟ್ಟಣ ಪ್ರದೇಶದ ಕೂಲಿ ಕಾರ್ಮಿಕರು, ಇವ್ರನ್ನ ಇಟ್ಕೊಂಡು ಮಾಡಿದ್ವಿ ನಾವು. ನಾವು ಫಾರ್ಮೇಷನ್ ಮಾಡಿದ್ವಿ, ಗುಂಪುಗಳನ್ನು 20 ಜನಕ್ಕೆ ಬಂದ್ರಂತೆ ಫಾರ್ಮೇಷನ್ ಮಾಡಿದ್ವಿ. ಆಮೇಲೆ ಅದು 10 ಜನಕ್ಕೆ ಬಂತದು, ಕಡಿಮೆ ಇರಲಿ ಅನ್ನೋದು. ಸಾಲ ಕೊಡಲಿಲ್ಲ, ಫಾರ್ಮೇಷನ್ ಮಾಡಿ ಟ್ರೈನಿಂಗ್ ಕೊಟ್ಟು ಲಿಂಕೇಜ್ ಮಾಡಿದ್ವಿ ಬ್ಯಾಂಕಿಗೆ. ಬ್ಯಾಂಕ್ನವ್ರು ಸಾಲ ಕೊಟ್ಟರು, ನಾವು ಸೂಪರ್ವಿಷನ್ ಮಾಡ್ತಾಯಿದ್ವಿ ನಾವು. ನಿಮಗೆ ಆಶ್ಚರ್ಯ ಆಗ್ಬೋದು, ಈ 12,000 ಗುಂಪುಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ಸಾಲ ತಗೊಂಡಿದ್ದು. 10,000ದಿಂದ ಹಿಡಿದು 10 ಲಕ್ಷದವರೆಗೂ ಸಾಲ ಕೊಟ್ಟು ನಾವು ಒಂದು ಗುಂಪಿಗೆ. 10 ಜನ ಇರೋಂಥ ಗುಂಪು ಅಥವಾ 15 ಜನ ಅಥವಾ 8 ಜನ ಇರೋ ಗುಂಪು, ಈ ಥರ ಕೊಟ್ಟಿವಿ ನಾವು. ನಾವು ರೈತರಿಗೆ ಅಥವಾ ಬೇರೆಯವ್ರಿಗೆ ಸಾಲ ಕೊಡುವಾಗ ಅವ್ರ ಜಮೀನು, ಮನೆ, ಸೈಟು ಪ್ಲೆಡ್ಜ್ ಮಾಡ್ಕೊಳ್ತೀವಿ, ಮಾರ್ಟ್ಗೇಜ್ ಮಾಡ್ತೀವಿ. ಇವ್ರದ್ದು ಏನೂ ಇಲ್ಲ, ಫ್ರೀ. ಅವ್ರ ವ್ಯವಹಾರನೇ ಅವ್ರಿಗೆ ವಿಶ್ವಾಸ. 10 ಲಕ್ಷ ಸಾಲ ಇವತ್ತಿಗೂ 99.9% ರಿಕವರಿ ಇದೆ. ಅದು ಒಂದಕ್ಕೊಂದು ಲಿಂಕು. ಕೊಡಚಾದ್ರಿ ಟ್ರಸ್ಟ್ ಇವತ್ತಿಗೂ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಓನ್ಲಿ ಫಾರ್ಮೇಷನ್, ಟ್ರೈನಿಂಗ್ ಆ್ಯಂಡ್ ಲಿಂಕೇಜ್. ಆಮೇಲೆ ಮಾರ್ಕೆಟಿಂಗ್ ಮಾಡಿದ್ವಿ ನಾವು. ಲಿಂಕೇಜ್ ಪೂರ್ತಿ ಬ್ಯಾಂಕ್ ಸಾಲ ಕೊಡುತ್ತೆ. ಆ ಥರದಲ್ಲಿ ಮಾಡ್ತಾ ಬಂದ್ವಿ. ನಬಾರ್ಡ್ ನಮಗೆ ನೆರವು ಬಂತು, ಫ್ರೀಯಾಗಿ ದುಡ್ಡು ಕೊಡೋರು. ಬಟ್ ಕೊಡಚಾದ್ರಿ ಗ್ರಾಮೀಣಾಭಿವೃದ್ಧಿ ಸಂಘದ ಮೂಲಕ ನೀವು ಮಾಡಿದಂತಹ ಕ್ರಾಂತಿಗೆ ಗೌರವ ಡಾಕ್ಟರೇಟ್ ಕೂಡ ನಿಮಗೆ ಬಂತು. ಕುವೆಂಪು ಯೂನಿವರ್ಸಿಟಿ ಅದನ್ನು ಕೊಟ್ಟರು. ಅದೊಂದು ಗೌರವ ಅಂತ ಅಷ್ಟೇ ಬಿಟ್ಬಿಟ್ರೆ ನಾವೇನು ಅದರಲ್ಲಿ ವಿಶೇಷತೆ ಅಂತ ಅಲ್ಲ. ಟೋಟಲ್ ದಶಕಗಳಿಂದ ಸಹಕಾರ ಕ್ಷೇತ್ರವನ್ನು ನೋಡ್ತಾ ಇದ್ದೀರಿ. ಅವತ್ತಿನಿಂದ ಇವತ್ತಿಗೆ ಬಹಳ ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ. ನಿಮ್ಮಿಂದಾನೇ ಶಿವಮೊಗ್ಗದಲ್ಲಿ ಕ್ರಾಂತಿ ಕೂಡ ಆಗಿದೆ. ಸದ್ಯಕ್ಕೆ ಸಹಕಾರ ಕ್ಷೇತ್ರಕ್ಕಿರುವಂತಹ ಸವಾಲುಗಳು ಅಂದರೆ ಮಂಜುನಾಥ್ ಗೌಡ್ರು ಏನು ಹೇಳ್ತಾರೆ, ಏನು ಸವಾಲುಗಳಿದೆ ಸರ್? ಇಲ್ಲ, ಸವಾಲು ನಿಮಗೆ ಪ್ರಾರಂಭದಿಂದನೂ ಇದೆ. ಈಗ 120 ವರ್ಷ ಸಹಕಾರಿ ಚಳವಳಿ ಹುಟ್ಟಿ 120 ಇಯರ್ಸ್. 120 ವರ್ಷದಲ್ಲಿ ಬಹಳ ಬೆಳೆದು ಬಂದಿದ್ದೀವಿ ನಾವು. ಸಣ್ಣರಾಮನಗೌಡ, ಸಿದ್ದನಗೌಡ ಪಾಟೀಲ್ ಅಂತ ಹೇಳಿ ಗುಲ್ಬರ್ಗದವ್ರವ್ರು, ಅದು ನಮ್ಮ ಗದಗನವ್ರು, ಕಣಗಿನಾಳಲ್ಲಿ ಮೊದಲನೇ ಸಹಕಾರಿ ಸಂಸ್ಥೆ ಹುಟ್ಟಿದ್ದು, ಅವರೇ ಹುಟ್ಟಾಕಿದ್ದು. ಭಾರಿ 120 ಇಯರ್ಸ್ ಬ್ಯಾಕ್ ಈ ಥರದ್ದು ಜನಗಳಿಗೆ ಬಡ್ಡಿ ವ್ಯವಹಾರದ ತೊಂದರೆ ಆಗುತ್ತೆ, ಇದು ಬೇಡ ಅಂತ ಹುಟ್ಟಾಕಿದ ಪುಣ್ಯಾತ್ಮ. ಅದು ಇಲ್ಲಿ ತನಕ ಚೆನ್ನಾಗಿ ಬೆಳೆದಿದೆ. ಈಗ ಸವಾಲುಗಳು ಅಂದರೆ ನಮಗೆ ಈಗ ಕಮರ್ಷಿಯಲ್ ಬ್ಯಾಂಕ್ ಜೊತೆಗೆ ನಾವು ಫೈಟ್ ಮಾಡಬೇಕು. ಯಾವಾಗಲೂ ನಮ್ಮ ಜೊತೆ ಕಮರ್ಷಿಯಲ್ ಬ್ಯಾಂಕ್ ಫೈಟ್ ಇದೆ. ಬಟ್ ನಮ್ಮಷ್ಟು ಸಾಮಾನ್ಯ ಜನರಿಗೆ ಸಹಾಯ ಮಾಡೋದಕ್ಕೆ ಅವ್ರ ಕೈಲಿ ಆಗಲ್ಲ. ಸಣ್ಣ ಮೈಕ್ರೋ ಫೈನಾನ್ಸ್ಗಳು, ಭಾಳ ಸಣ್ಣ ಸಾಲಗಳು, ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರು, ನಮ್ಮ ಸೊಸೈಟಿಗಳು ಜನರ ಹತ್ರನೇ ಇರ್ತವೆ. ಹೇಗೆ ಇವನು ಸಾಲ ಕೊಟ್ಟರು ಬರುತ್ತೋ ಇಲ್ಲೋ ಅಂತ ಇವ್ಯಾಲ್ಯೂಯೇಷನು ಮಾಡ್ತಾರೆ ಅವರು. ಕೊಟ್ಟರು ಬರುತ್ತೋ ಇಲ್ವೋ, ಕೊಟ್ಟಿದ್ದು ಏನಾಗಿದೆ. ಅದರಿಂದ ಸಹಕಾರಿ ಕ್ಷೇತ್ರಕ್ಕೆ ಇರೋಷ್ಟು ಹತ್ತಿರದ ಸಮೀಪ ಜನರ ಜೊತೆಗೆ, ಸದಸ್ಯರ ಜೊತೆಗೆ ಬಾಂಧವ್ಯಗಳು ಕಮರ್ಷಿಯಲ್ ಬ್ಯಾಂಕಿಗೆ ಇರೋದಿಲ್ಲ. ಈಗ ಇದನ್ನು ನಿಭಾಯಿಸ್ಕೊಂಡು ನಾವು ಮುಂದೊಡಿಬೇಕೀಗ. ನಮಗೆ
ಕಮರ್ಷಿಯಲ್ ಬ್ಯಾಂಕಿಂದ ಒಂದು ಸವಾಲು, ಇನ್ನೊಂದು ಸೌಹಾರ್ದ ಅಂಥೇಳಿ ಇನ್ನೊಂದು ಆ್ಯಕ್ಟ್, ಕೋಆಪರೇಟಿವಿಟಿಗೆ ಇನ್ನೊಂದು ಆ್ಯಕ್ಟ್ ಅದು ಬಂತು, 2010ರಲ್ಲಿ ಬಂತು ಆ್ಯಕ್ಟ್. ಅದು ಆ್ಯಕ್ಟ್ ಬಂದಮೇಲೆ ಅದೊಂದು ದೊಡ್ಡ ಸವಾಲು. ಡಿಪಾಸಿಟ್ಗಳಿಗೆ ನಮಗಿಂತ ಜಾಸ್ತಿ ಬಡ್ಡಿ ಕೊಡ್ತಾರೆ ಅವರು, ಸಾಲಕ್ಕೆ ನಮಗಿಂತ ಬಡ್ಡಿ ಜಾಸ್ತಿ ಆಗ್ತಾರೆ, ದೊಡ್ಡ ಸಾಲ ಕೊಡ್ತಾರೆ. ಈ ಬಡ್ಡಿ ಜಾಸ್ತಿ ಕೊಟ್ಬಿಟ್ರೆ ಡಿಪಾಸಿಟ್ ಅಲ್ಲಿಗೆ ಹೋಗುತ್ತೆ. ನಾವು ಹಂಗೆ ಮಾಡೋಕ್ಕೆ ಬರಲ್ಲ. ಬಡ್ಡಿ ಜಾಸ್ತಿ ಕೊಟ್ಟರೆ ನಮಗೂ ಬೇಕಾದ ಡಿಪಾಸಿಟ್ ಬರುತ್ತೆ. ಲಾಭ ಆಗಬೇಕಲ್ಲ ನಮಗೂ. ನಾವು ಹೆಚ್ಚು ಲಾಭ ಆಗದೆ ಹೋದ್ರು ನಷ್ಟ ಆಗಬಾರ್ದಲ್ಲ. ಅದರಿಂದ ಒಂದು ಸೌಹಾರ್ದ ನಮಗೊಂದು ಸವಾಲು, ಕಮರ್ಷಿಯಲ್ ಬ್ಯಾಂಕ್ಗಳದ್ದು ಒಂದು ಸವಾಲು. ಇವೆಲ್ಲವನ್ನು ಎದುರಿಸ್ಕೊಂಡು ನಾವು ಇನ್ನೂ ಜನಗಳ ಹತ್ರ ಮೂಲ ಉದ್ದೇಶ ನಮ್ಮ ಸಹಕಾರಿ ಕ್ಷೇತ್ರದ್ದು ಸಣ್ಣ ರೈತರು, ಅತಿ ಸಣ್ಣ ರೈತರು, ಮಧ್ಯಮ ರೈತರು, ಕೃಷಿ ಕಾರ್ಮಿಕರು, ಇವ್ರನ್ನ ದೃಷ್ಟಿ ಇಟ್ಕೊಂಡು ನಾವು ಸಹಕಾರಿ ಕ್ಷೇತ್ರವನ್ನು ಬೆಳೆಸಬೇಕು. ಈಗ ಸರ್ಕಾರ ಸಬ್ಸಿಡೈಸ್ಡ್ ಲೋನ್ ಕೊಡೋಕ್ಕೆ ಶುರು ಮಾಡಿದ ಮೇಲೆ, ಬಡ್ಡಿ ರಹಿತ ಸಾಲ ಕೊಡೋಕ್ಕೆ ಶುರು ಮಾಡಿದ ಮೇಲೆ ದೊಡ್ಡ ದೊಡ್ಡ ರೈತ ನಮ್ಮ ಹತ್ರ ಬರ್ತಾಯಿದ್ದಾರೆ. ಬಡ್ಡಿ ರಹಿತ ಸಾಲ 5 ಲಕ್ಷ ಸಾಲ ಅಂದರೆ ನಿಮಗೆ ಕನಿಷ್ಠ ಅಂದರೂ ಕಮರ್ಷಿಯಲ್ ಬ್ಯಾಂಕಲ್ಲಿ 10% ಬಡ್ಡಿ ಕೊಡಬೇಕು. 10 1 ಲಕ್ಷಕ್ಕೆ 10,000 ರೂಪಾಯಿ, 5 ಲಕ್ಷಕ್ಕೆ 50,000. ಈ ಥರ ದುರುಪಯೋಗ ಆಗದಿದ್ದಂಗೆ ಅದನ್ನು ಕೂಡ ನೋಡ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಟೋಟಲಿ ಸಹಕಾರಿ ಕ್ಷೇತ್ರ ಬರೀ ಸಾಲ ಕೊಡೋದು ತಗೊಳ್ಳೋದು ಅಂತಲ್ಲ. ನೀವು ಬೇಕಾದಷ್ಟು ಈಗ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಮಾಡದೇ ಇರುವ ಕೆಲಸಗಳಿದ್ದೇವೆ. ನಾವು ಮೆಡಿಕಲ್ ಕಾಲೇಜ್ ಮಾಡ್ತೀವಿ, ಮೆಡಿಕಲ್ ಸ್ಟೋರ್ಗಳು ಮಾಡ್ತೀವಿ, ನೀವು ಬಟ್ಟೆ ಅಂಗಡಿಗಳು ಮಾಡ್ಬೋದು, ನೀವು ಕಾಲೇಜ್ಗಳು ನಡೆಸ್ಬೋದು, ನೀವು ಬೇಕಾದಷ್ಟು ನೀವು ಪೆಟ್ರೋಲ್ ಬಂಕ್ಗಳು ನಡೆಸ್ತಾರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ. ಎಲ್ಲ ಕ್ಷೇತ್ರ ಮಾರ್ಕೆಟಿಂಗ್, ಅಡಿಕೆ ಕೊಳ್ಳೋದು, ಅಡಿಕೆ ಮಾರೋದು, ಬೈ ಪ್ರಾಡಕ್ಟ್ ಮಾಡೋದು, ಎಲ್ಲ ಮಾಡೋದಕ್ಕೂ ಸಹಕಾರಿ ಕ್ಷೇತ್ರದಲ್ಲಿ ಅವಕಾಶ ಇದೆ. ಅದರಿಂದ ಸಹಕಾರಿ ಕ್ಷೇತ್ರ ಮಾಡದೇ ಇರುವಂಥ ಕೆಲಸ ಕೇರಳ ನಂಬರ್ 1 ನಮ್ಮ ದೇಶದಲ್ಲಿ. ಅದು ಎಷ್ಟು ಬೆಳೆದಿದೆ ಅಂತ ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈವನ್ ನಮ್ಮ ರಾಜ್ಯದಲ್ಲಿ ನಮಗಿಂತ ಚೆನ್ನಾಗಿ ಉತ್ತರ ಕನ್ನಡ ಭಾಳ ಮುಂದುವರೆದಿದೆ. ಜನರ ಅಡಿಕೆ ಬೆಳೆಗಾರ ಅಡಿಕೆ ತೊಗೊಂಡೋಗಿ ಹಾಕಬೇಕು ಒಂದು ಮಾರ್ಕೆಟಿಂಗ್ ಅಷ್ಟೇ. ಅವನ ಎಲೆಕ್ಟ್ರಿಕ್ ಬಿಲ್ ಕೂಡ ನಮ್ಮ ಸೊಸೈಟಿ ಕಟ್ಟುತ್ತೆ, ಮಗನ ಫೀಸ್ ಕೂಡ ನಮ್ಮ ಸೊಸೈಟಿ ಕಟ್ಟುತ್ತೆ, ಅವನಿಗೆ ಏನು ಬೇಕು ಇನ್ಸೂರೆನ್ಸು ಪ್ರೀಮಿಯಂ ಕೂಡ ಸೊಸೈಟಿ ಕಟ್ಟುತ್ತೆ. ಈ ಥರದ ಲಿಂಕೇಜ್ಗಳು ವ್ಯವಸ್ಥೆಗಳು ಸಹಕಾರಿ ಕ್ಷೇತ್ರದಲ್ಲಿದ್ದಾವೆ. ಜನರಿಗೆ ಅತ್ಯಂತ ಸಮೀಪವಾಗಿ ಇರುವಂಥದ್ದು ಅಂದರೆ ಸಹಕಾರಿ ಕ್ಷೇತ್ರ. ಸುಮಾರು 4 ದಶಕಗಳ ಸುದೀರ್ಘ ಅನುಭವ, 11 ಬಾರಿ ಶಿವಮೊಗ್ಗ DCC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಇಡೀ ಜರ್ನಿಯನ್ನು ನೋಡಿದಾಗ ಯಾವುದೋ ಒಂದು ಮರೆಯಲಾಗದಂತಹ ಘಟನೆ ಅಥವಾ ಯಾವುದೋ ಒಂದು ತುಂಬ ನೋವು ಕೊಡ್ತು, ಯಾವುದೋ ಒಂದು ತುಂಬ ಖುಷಿ ಕೊಡ್ತು ಅಂದರೆ ಅದು ಘಟನೆಗಳನ್ನ ನನಗೆ ಅಪೆಕ್ಸ್ ಬ್ಯಾಂಕು DCC ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು, ಕನಸಿತ್ತು. ಹಿಂಗೆ ಮಾಡಬೇಕು ಅಂತ ಆಯಿತು. ಅಪೆಕ್ಸ್ ಬ್ಯಾಂಕಲ್ಲೂ ಒಂದಷ್ಟು ಬದಲಾವಣೆ ಮಾಡಬೇಕಂತ ಅದಕ್ಕೂ ಅಧ್ಯಕ್ಷ, ಅದು ಆಯಿತು. ಆದ ಟೈಮಲ್ಲೇ ನಮ್ಮ ಬ್ಯಾಂಕಲ್ಲಿ ಭಾಳ ದೊಡ್ಡ ಒಂದು ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂತು. ಬಂಗಾರದ ಅಡವು ಸಾಲದಲ್ಲಿ ಭಾಳ ದೊಡ್ಡದು ಅಂದರೆ ಹೆಚ್ಚು ಕಡಿಮೆ ಒಂದು 50-60 ಕೋಟಿ. ಯಾವ ಸ್ಥಿತಿಗೆ ಬಂದ್ಬಿಟ್ವಿ ಅಂದರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯದೇ ಇರೋವಂಥ ಕ್ಷಣ. ಎಲ್ಲೂ ನಮಗೆ ಕಪ್ಪು ಚುಕ್ಕೆ ಇರಲಿಲ್ಲ ನನಗೆ. ನಮ್ಮ ಸಿಬ್ಬಂದಿ ಮಾಡಿದಂಥ ಹಗರಣ ನೀವು ನಂಬಲ್ಲ, 15 ದಿವಸದಲ್ಲಿ 500 ಕೋಟಿ ಡಿಪಾಸಿಟ್ ಹೋಯ್ತು ನಮ್ಮದು. 500 ಕೋಟಿ 15 ದಿವಸದಲ್ಲಿ ವಾಪಸ್ ತಗೊಂಡ್ಬಿಟ್ರು. ಅಂದರೆ ನಂಬಿಕೆ ಹೊರಟೋಯ್ತು. ಏನಿದು, ನನ್ನ ಮೇಲೆ ಕೇಸ್ ಆಯಿತು, ಎಲ್ಲ ಆಯಿತು. ಆಮೇಲೆ ಹೈಕೋರ್ಟು ಅದಕ್ಕೆಲ್ಲ ಮಧ್ಯೆ ಬಂತು, ಇಲ್ಲ ಅಧ್ಯಕ್ಷದೇನು ಸ್ಟೇ ಆಯಿತು, ಎಲ್ಲ ಆಯಿತು. ಮತ್ತೆ ಪುನರ್ ಬಂದೆ ನಾನು, 6 ತಿಂಗಳು ವರ್ಷಕ್ಕೆ ಬಂದೆ ನಾನು. ಮತ್ತೆ ಅಷ್ಟು ಡಿಪಾಸಿಟನ್ನು 1 ವರ್ಷದಲ್ಲಿ ನಮ್ಮದು ಬಂತು. ಅದು ಡಬಲ್ ಆಯಿತು ಡಿಪಾಸಿಟ್. ಅಂದರೆ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು. ಇದು ಒಂದು ಅಪಪ್ರಚಾರದ ಜೊತೆಗೆ ಇವ್ರು ಬಿಟ್ಟರೆ ನಡೆಯಲ್ಲ ಅಂಥೇಳಿ. ಮತ್ತು ನಾವು ಅಂದ್ಕೊಂಡಿದ್ವು, ಅದು ಡಬಲ್ ಆಯಿತು. ಜನ ಇವತ್ತೂ ಬೇಕಾದಷ್ಟು ವಿರೋಧಿಗಳಿದ್ದರೂ ಕೂಡ ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಕ್ಷೇತ್ರದ ನಾನು ಎಲ್ಲ ಯೂತ್ಸಿಗೆ ಬರೋವಂಥವ್ರಿಗೆ ಹೇಳೋದು ನಾನು, ನೋಡಿರಿ 3 ಬಿಟ್ಟು ಇಲ್ಲಿ ಕೆಲಸ ಮಾಡ್ಬೇಕು ನೀವು. 3 ಬಿಟ್ಟು ಅಂದರೆ ಊರಿಗೆ ದೊಡ್ಡವರು ಅದಲ್ಲ. 3 ಬಿಟ್ಟು ಅಂದರೆ ಒಂದು ರಾಜಕೀಯ, ಯಾವುದೇ ಪಕ್ಷದಲ್ಲಿದ್ದರೂ ಇಲ್ಲಿ ರಾಜಕೀಯ ತರಬೇಡಿ, ಸಹಕಾರಿ ಕ್ಷೇತ್ರ. ಇನ್ನೊಂದು ಜಾತಿ, ಯಾವುದಾರ ಜಾತಿ ಆಗಿರಲಿ, ಎಲ್ಲ ಜಾತಿಯವರು ಇಲ್ಲಿ ಕೆಲಸ ಮಾಡೋಂಗೆ ನಾವು ಅವಕಾಶ ಮಾಡಿ. ಇನ್ನೊಂದು ಹೆಣ್ಣು ಗಂಡು ಅಂತ ಲಿಂಗ ಭೇದ ಮಾಡಿಬಿಡಿ. ಅಲ್ಲ, ಈ 3 ಇಟ್ಕೊಂಡು ಕೆಲಸ ಮಾಡಿದರೆ ನಾವು ಇಲ್ಲಿ ಬೆಳಿತೀವಿ. ನಾನು ಯಾವಾಗಲೂ ಹೇಳ್ತೀನಿ ಅದನ್ನು. ರಾಜಕೀಯ ಪ್ರವೇಶ ಆಗಿತ್ತು ನಮಗೆ ಈ ದುರಂತಕ್ಕೆ ಕಾರಣ ಆಯಿತು. ಆಮೇಲೆ ನಾವು ಗಟ್ಟಿ ನಿಂತ್ಕೊಂಡ್ವಿ, ಸ್ಟ್ರಾಂಗಾಗಿ ನಿಂತ್ಕೊಂಡು. ನಮ್ಮದು ತುಂಬ ಅಪೆಕ್ಸ್ ಬ್ಯಾಂಕ್ ಇದ್ದೆ ಹೇಳಿದ್ರು, 500 ಕೋಟಿ ಡಿಪಾಸಿಟ್ ಹೋಗೋದು ಇಟ್ಸ್ ನಾಟ್ ಎ ಸ್ಮಾಲು ವಿಚಾರ ಅಲ್ಲ, ಅದು ಭಾಳ ದೊಡ್ಡ ವಿಚಾರ. ನಬಾರ್ಡ್ ರೀಫೈನಾನ್ಸ್ ಸ್ಟಾಪ್ ಮಾಡ್ತು. ಮತ್ತೊಂದು ಸರಿ ಸೆಕ್ಷನ್ 11ಗೆ ಹೋದ್ವಿ. ಜೀರೋ ನೆಗೆಟಿವ್ ನೆಟ್ವರ್ಕಿಗೆ ಹೋಗ್ಬಿಟ್ಟಿವಿ ನಾವು. ಸಂಪೂರ್ಣ ಜೀರೋ ಆಗ್ಬಿಡ್ತು ನಮ್ಮದು ಬ್ಯಾಂಕು, ಜೀರೋ. ನೀವು 94ಗಿಂತನೂ ನಾವು ಕೆಳಗೆ ಹೋಗ್ಬಿಟ್ವಿ. 1 ವರ್ಷದಲ್ಲಿ ರಿವೈವ್ ಮಾಡಿದೆ ನಾನು. ಓನ್ಲಿ ಇನ್ ಸ್ಪ್ಯಾನ್ ಆಫ್ 1 ಇಯರ್. ನಬಾರ್ಡ್ ಇವತ್ತಿಗೂ ಇತಿಹಾಸ ಅನ್ನತ್ತೆ, ಬ್ಯಾಂಕ್ ಮುಚ್ಚುತ್ತೆ ಅನ್ನೋ ಸ್ಟೇಜ್ ಬಂದಿತ್ತು. ನಾನು 1 ವರ್ಷ ಬಿಟ್ಟಾಗ ನಾನು ಡಿಸ್ಕ್ವಾಲಿಫಿಕೇಷನ್ ಮಾಡಿದರು. ಬ್ಯಾಂಕನ್ನು ಮರ್ಜ್ ಮಾಡಬೇಕು ದಕ್ಷಿಣ ಕನ್ನಡ ಬ್ಯಾಂಕಿನ ಜೊತೆಗೆ, ಉತ್ತರ ಕನ್ನಡ ಬ್ಯಾಂಕ್ ಅಂತ ಚರ್ಚೆಗಳಾದವು. ಬ್ಯಾಂಕಲ್ಲಿ ಲೈಸೆನ್ಸ್ ರದ್ದು ಮಾಡೋದು ಆಯಿತು.
ನಾನು ಮತ್ತೆ ಹೈಕೋರ್ಟ್ ಸ್ಟೇ ಆಗಿ ಮತ್ತೆ ವಾಪಸ್ ಬಂದೆ. ನಾನು ಅವರಿಗೆ ಒಂದು ಅಶ್ಯೂರೆನ್ಸ್ ಮಾಡಿದೆ ನಬಾರ್ಡಿಗೆ, ನನಗೆ 1 ವರ್ಷ ಟೈಮ್ ಕೊಡಿ ನೀವು, 1 ಇಯರ್. ನಬಾರ್ಡ್ ನನ್ನ ನಂಬಿದರು. ನಾವೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡ್ವಿ. 1 ವರ್ಷದೊಳಗೆ ನಾವು ಮೇಲೆ ಬಂದ್ವಿ. ಆಶ್ಚರ್ಯ ಆಯ್ತು ಅವ್ರಿಗೆ. ಇವತ್ತು ಇತಿಹಾಸ ಈ ದೇಶದ 500 ಚಿಲ್ಲರೆ DCC ಬ್ಯಾಂಕಲ್ಲಿ ಸಂಪೂರ್ಣ ಹೋದಂಥ ಬ್ಯಾಂಕು ಮತ್ತೆ ರಿವೈವ್ ಆಗಿ ನಂಬರ್ 1 ಸ್ಥಾನಕ್ಕೆ ಬಂದಿದ್ದು ಇದು ಒಂದೇ ಅಂತ. ಆರ್.ಎಂ. ಮಂಜುನಾಥ್ ಗೌಡರು ಮಾಡಿರ್ತಕ್ಕಂಥ ಸಾಧನೆ, ಆ ಸಾಧನೆ ಕೆಲಸಗಳನ್ನು ಮೆಚ್ಚಿ ಇವತ್ತು ಕರ್ನಾಟಕದಲ್ಲಿ ಸಹಕಾರ ಸಂಘ ಕರ್ನಾಟಕದಲ್ಲಿ ನಂಬರ್ 1 ಆಗಿದೆ. ಉದಾಹರಣೆಗೆ ಇಲ್ಲಿ ನೋಡಿ ನಡೀತಕ್ಕಂಥ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು, ಈಗ ನಬಾರ್ಡಿನ ಸಾಲಗಳಿರ್ಬೋದು, ಸಾಲಗಳಲ್ಲಿ ಇವತ್ತು ನಬಾರ್ಡ್ ಸಾಲವನ್ನು ನಿಲ್ಲಿಸಿದೆ. ಆದರೆ ನಮ್ಮ DCC ಬ್ಯಾಂಕ್ ಮಂಜುನಾಥ್ ಗೌಡರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ನಿರ್ದೇಶಕರು ಮಲ್ಲಗೊಂಡು ನಬಾರ್ಡ್ ಸಾಲವನ್ನು ನಿಲ್ಲಿಸಿದ್ರು ಸಹ ನಾವು 0 ಬಡ್ಡಿಯಲ್ಲಿ ನಮ್ಮ ಇವತ್ತಿನ ದಿವಸ DCC ಬ್ಯಾಂಕ್ ಕರ್ನಾಟಕದಲ್ಲಿ ಏಕೈಕ ಬ್ಯಾಂಕ್ ಆಗಿ DCC ಬ್ಯಾಂಕ್ ನಾವು ರೈತರಿಗೆ ಸಾಲವನ್ನು ಕೊಡ್ತಾ ಬರ್ತಾ ಇದ್ವಿ. ಕರ್ನಾಟಕದಲ್ಲಿ ಇವತ್ತು ಸಾಕಷ್ಟು DCC ಬ್ಯಾಂಕ್ಗಳು ಅಳಿವಿನಂಚಿನಲ್ಲಿದ್ದಾವೆ. ಆದರೆ ಶಿವಮೊಗ್ಗ DCC ಬ್ಯಾಂಕ್ ಆರ್.ಎಂ. ಮಂಜುನಾಥ ಗೌಡರ ಅಧ್ಯಕ್ಷತೆಯಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ಅವರ ಸಾರಥ್ಯದಲ್ಲಿ ಅವ್ರ ಜೊತೆಗೆ ನಾವು ಒಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಬಹಳ ಹೆಮ್ಮೆ ಅನಿಸ್ತಕ್ಕಂಥ ವಿಚಾರ. ನಾನು 1997 ಸೇರಿದಾಗ ಒಂದು 100 ಕೋಟಿ ಡೆಪಾಸಿಟ್ ಇತ್ತು. ಆವಾಗ ಆರ್.ಎಂ. ಮಂಜುನಾಥ ಗೌಡ್ರೆ ಅಧ್ಯಕ್ಷರಾಗಿದ್ದರು. ಈಗಲೂ ಅವರೇ ಇದ್ದಾರೆ. ಈಗ 1,500 ಕೋಟಿ ಮುಟ್ಟಿದೆ ಈಗ. ಮತ್ತು ಒಂದು 2014ರಲ್ಲಿ ಒಂದು ಹಣದ ದುರುಪಯೋಗದ ಅನಾಹುತ ನಡೀತು. ಅಲ್ಲೂ ಆವಾಗ ಸೆಕ್ಷನ್ 11ಗೆ ಬಂತು. ಆವಾಗಲೂ ಸಹ ನಮ್ಮ ಎಂಪ್ಲಾಯೀಸ್ನೊಂದಿಗೆ ಹುರಿದುಂಬಿಸಿ ಕೆಲಸ ಮಾಡಿಸಿ ಸೆಕ್ಷನ್ 11ಇಂದ ಹೊರಗೆ ಬಂದು ಕೆಲವು ಕಠಿಣ ನಿರ್ಧಾರಗಳನ್ನು ನಬಾರ್ಡ್ ಮತ್ತು RBI ಅವ್ರ ಜೊತೆಯಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮನ್ನು ಹುರಿದುಂಬಿಸಿ ಕೆಲಸ ಮಾಡಿದ್ದರಿಂದ ನಮ್ಮ ಬ್ಯಾಂಕ್ ಈ ಪರಿಸ್ಥಿತಿಗೆ ಬಂತು. ಉತ್ತಮ ಸ್ಥಿತಿಯಲ್ಲಿ ನಡೀತಿದೆ. ರೈತರಿಗೆ ಒಳ್ಳೆಯ ಸಾಲವನ್ನು ಕೊಡ್ತಾ ಇದ್ದೀವಿ 0%. ಸಹಕಾರ ಕ್ಷೇತ್ರದಲ್ಲಿ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಹೊಡೆತಗಳು ತುಂಬಾನೇ ಬಿದ್ದಿದೆ. ಹೊಡೆತ ಬಿದ್ದಿದ್ದಾವೆ ಅಂತ ನೀವು ಹೇಳಂಗಿಲ್ಲ. ಎದುರಾಗಿದೆ. ಬಟ್ ಅವ್ರು ಛಲ ಬಿಡ್ಲಿಲ್ಲ, ಅವ್ರ ಹೋರಾಟವನ್ನು ಬಿಡ್ಲಿಲ್ಲ. ನಾವು ಪ್ರೂವ್ ಮಾಡಬೇಕಲ್ಲ, ನಾವು ಏನು ಮಾಡಿದೀವಿ ಅನ್ನೋದು ಪ್ರೂವ್ ಮಾಡಬೇಕಲ್ಲ. 3 ವಿಚಾರ ಇದೆ ರಾಮರಾಜ್ಯ. ಏನು? ಒಂದು ಗ್ರಾಮಕ್ಕೆ ಒಂದು ಒಳ್ಳೆ ಆಡಳಿತ, ಗ್ರಾಮ ಪಂಚಾಯತಿ, ಒಂದು ಒಳ್ಳೆ ಶಾಲೆ ಶಿಕ್ಷಣಕ್ಕೆ, ಒಂದು ಒಳ್ಳೆ ಸೊಸೈಟಿ ಆರ್ಥಿಕ ನೆರವು ಕೊಡೋಕ್ಕೆ. 3 ಇದ್ದರೆ ರಾಮರಾಜ್ಯ ಆಗುತ್ತೆ ಅಂತ ಗಾಂಧಿ ನಾನು ಹೇಳಿದ್ದಲ್ಲ. ಅದರಿಂದ ಇವೆಲ್ಲವೂ ಈ ಥರದ ಒಂದು ಕಲ್ಪನೆ ಇಟ್ಕೊಂಡು ಮಾಡಿದರೆ ಅಧಿಕಾರಕ್ಕಾಗಿ ನಾವು ಮತ್ತೊಂದಕ್ಕಾಗಿ ಬಂದರೆ ಅಲ್ಲ. ನಾನು ನಿಮಗೆ ಹೇಳಿದೆ, ಏನು ನಾನೊಬ್ಬ ಹಳ್ಳಿ, ಏನು ಅಡಿಕೆ ತೋಟ ನನ್ನ ಹತ್ರ ಇತ್ತು, ಕಾರ್ ಇತ್ತು, ಎಲ್ಲದೂ ಇತ್ತು ನಮ್ಮ ಹತ್ರ. ಡಿಗ್ರಿ ಆದ ಕೂಡಲೇ ನಾನು ಬಂದಿಲ್ಲ, ಊರಿನವರೆಲ್ಲ ಬಂದು ಏನೂ ಗೊತ್ತಿಲ್ಲ, ಬಂದು ಇನ್ವಾಲ್ವ್ಮೆಂಟ್ ಆದ, ಅಧ್ಯಕ್ಷ ಆದ. ಒಳ್ಳೊಳ್ಳೆಯವ್ರ ಸಂಪರ್ಕ DK ಶಿವಕುಮಾರು, ಬಂಗಾರಪ್ಪನವರು, JH ಪಟೇಲರು, ರಾಮಕೃಷ್ಣ ಹೆಗಡೆಯವರು, ಬೊಮ್ಮಾಯಿ ಅವರು, ಯಡಿಯೂರಪ್ಪನವರವರೆಗೆ, ಕುಮಾರಸ್ವಾಮಿ ಅವರವರೆಗೆ, ಸಿದ್ದರಾಮಯ್ಯನವರು ನಾವು ಒಟ್ಟಿಗೆ ಇದ್ದವರು. ಒಂದೇ ಪಕ್ಷ. ನಾನು ಯುವ ಜನತಾದಳದ ಅಧ್ಯಕ್ಷ, ಅವರು ಜನತಾದಳದ ಅಧ್ಯಕ್ಷರು. ಹೀಗೆ ಆವಿನ ಕಾಲ ಆಗಿತ್ತು. ನಾವು ಅವರೆಲ್ಲ ನಂಬಿಕೆಗೆ ಅನುಗುಣವಾಗಿ ಕೆಲಸ ಮಾಡಿ. ದೇವೇಗೌಡರು ಕೂಡ ಅವರು ಚೀಫ್ ಮಿನಿಸ್ಟರ್ ಆದಾಗ ನಾನು ಅಧ್ಯಕ್ಷ ಆಗಿದ್ದು. ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲನೇ ಅಧ್ಯಕ್ಷ. ಪಟೇಲ್ ವಾಸ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್. ಅದು ಲೆಕ್ಕ ಹಾಕಿ ನೀವು. ಆ ಕಾಲಗಳು ಎಂಥ ಕಾಲಗಳು. ಅದರಿಂದ ಒಂದು ಉದ್ದೇಶ ಬೇಕು. ಇದರಿಂದ ಭಾಳ ದೊಡ್ಡ ಉದ್ದೇಶಗಳಿದ್ದಾವೆ. ಆ ಉದ್ದೇಶಗಳು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಫೇಲ್ಯೂರ್ ಆಗ್ತೀವಿ ನಾವು. ಆ ಕಾರಣಕ್ಕಾಗಿ ನನಗಂತೂ ಆತ್ಮವಿಶ್ವಾಸ ಇದೆ. ಈ ದೇಶದ ಆರ್ಥಿಕ ವ್ಯವಸ್ಥೆಗಳು, ಗ್ರಾಮೀಣ ಭಾರತ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಸಹಕಾರಿ ಕ್ಷೇತ್ರ ಮಾತ್ರ. ಇದ್ರೆ ಏನು ಮಾಡಿದ್ರು ಕಮರ್ಷಿಯಲ್ ಬ್ಯಾಂಕ್, ಈಗ SBI ಇದೆ ನಮ್ಮದು, ಶಿವಮೊಗ್ಗದಲ್ಲೂ ಇದ್ದಾವೆ, ಬೇಕಾದಷ್ಟು ಬ್ರಾಂಚ್ ಇದ್ದಾವೆ. ಉತ್ತರ ಭಾರತದವನು ಇಲ್ಲಿಗೆ ಮ್ಯಾನೇಜರಾಗಿ ಹಾಕ್ತಾರೆ. ಅವನಿಗೆ ಕನ್ನಡ ಬರಲ್ಲ, ನಮ್ಮ ಜನಗಳಿಗೆ ಹಿಂದಿ ಬರೋದಿಲ್ಲ. ಏನು ಮಾಡ್ಬೇಕು ಅವಾಗ? ಸ್ಥಳೀಯವಾಗಿ ಬೆಳಿಬೇಕು, ಸ್ಥಳೀಯವಾಗಿ ವ್ಯವಸ್ಥೆ ಆಗಬೇಕು ಅಂದರೆ ಸಹಕಾರಿ ವ್ಯವಸ್ಥೆ ನಮ್ಮದೇ. ನಾವು ಎಷ್ಟು ಜನ 100, 200, 1000 ಇರ್ತೀವಿ. ನಾವೇ ಕಟ್ಕೊಂಡಿದ್ದು, ನಾವೇ ಬೈಲ ಮಾಡಿದ್ದು, ನಮ್ಮ ಉದ್ದೇಶಕ್ಕೆ ಬಳಕೆ ಮಾಡೋದು, ದುಡ್ಡಿದ್ದಾಗ ಇಡೋದು, ಸಾಲ ಬೇಕಾದ ಪಡೆಯೋದು. ರಾಜಕೀಯದ ಬಗ್ಗೆ ಆರ್.ಎಂ. ಮಂಜುನಾಥ ಗೌಡ ಅವರ ಆಲೋಚನೆಗಳೇನು ಅಂತ ತಿಳ್ಕೊಳ್ಳುವಂಥ ಕುತೂಹಲ. ನಾನು ಹೇಳೋದು ಅದನ್ನೇ, ಈ ಸಹಕಾರ ಕ್ಷೇತ್ರನ ರಾಜಕೀಯದಲ್ಲಿ ಬಳಸ್ರಿ ಅಂತ. ಸಹಕಾರಿಗಳಾಗಿರಿ, ರಾಜಕೀಯದಲ್ಲಿ ಸಹಕಾರ ಬೇಕು, ಸಹಕಾರದಲ್ಲಿ ರಾಜಕೀಯ ಬೇಡ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಡ, ರಾಜಕೀಯದಲ್ಲಿ ಸಹಕಾರ ಬೇಕು. ಇದಾವೆ ಎಲ್ಲ ಸಂದರ್ಭದಲ್ಲೂ. ನಿಮಗೆ ಹೇಳಿದೆ ನಾವು ಎಂತೆಂಥ ಮುಖ್ಯಮಂತ್ರಿಗಳು ನಾವು ನೋಡಿದ್ವಲ್ವ. ರಾಮಕೃಷ್ಣ ಹೆಗಡೆಯವರು, ಪಟೇಲರಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಬೇಕಾದಷ್ಟು ನೋಡಿ, ಇವತ್ತಿನ ಸಿದ್ದರಾಮಯ್ಯನವರು ಅವರೆಲ್ಲ ಆ ಕಾಂಟೆಂಪ್ರರಿ ಇದ್ದಂಥವ್ರು. ಬೇಕಾದಷ್ಟು ಬದಲಾವಣೆ ಆಗಿದೆ. ಆದರೂ ಉದ್ದೇಶಗಳು ಹಾಗೆ ಇದ್ದಾವೆ. ನಾವು ನಬಾರ್ಡ್ ರಿಫೈನಾನ್ಸ್ ಕೊಡಲಿಲ್ಲ ಅಂದರೂ ಕೂಡ ನಬಾರ್ಡ್ ನಮಗೆ ಬೇಕು. ರಿಫೈನಾನ್ಸ್ ಕೊಡದಿದ್ರು ಕೂಡ ನಬಾರ್ಡ್ ಬೇಕು. ನಮ್ಮ ತಿದ್ದಿ ಹೇಳೋದಕ್ಕೆ ದಾರಿ ತಪ್ಪಿದಾಗ ಹೇಳೋದಕ್ಕೆ ಅವರೇ ನಬಾರ್ಡ್ ಮತ್ತು RBI. ಅದರಿಂದ
ಇವೆಲ್ಲವೂ ಬೇಕು. ರಾಜಕೀಯದಲ್ಲಿ ಸಹಕಾರ ಇರಲಿ ಅನ್ನೋದು ನಾವು ಹೇಳೋದು. ರಾಜಕೀಯದಲ್ಲಿ ಬರೀ ಎಲ್ಲ ಸಂದರ್ಭದಲ್ಲೂ ನಾವು ಏನಿರಬೇಕು ಅಂದರೆ ನಾನು ಹೇಳೋದು ಪ್ರೋಗ್ರೆಸಿವ್ ಓರಿಯೆಂಟ್, ಡೆವಲಪ್ಮೆಂಟ್ ಓರಿಯೆಂಟ್. ನಮ್ಮ ಅಭಿವೃದ್ಧಿ ಮತ್ತು ಈ ದೃಷ್ಟಿ ಇಟ್ಕೊಂಡೇ ಮಾಡಿದರೆ ಎಲ್ಲ ಕ್ಷೇತ್ರನೂ ಚೆನ್ನಾಗಿರ್ತದೆ. ಒಟ್ಟಿನಲ್ಲಿ ಈ ದೇಶ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ರೈತರು ಬಡ ವರ್ಗ ಅಭಿವೃದ್ಧಿ ಆಗಬೇಕು ಅಂದರೆ ಸಹಕಾರ ಕ್ಷೇತ್ರ ಇರಬೇಕು ಅಂತ ಹೇಳಿದ್ರಿ. ಆ ಸಹಕಾರ ಕ್ಷೇತ್ರಕ್ಕಾಗಿ ಕಳೆದ ಹಲವು ದಶಕಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇನ್ನಷ್ಟು ವರ್ಷಗಳ ಕಾಲ ಕೆಲಸ ಮಾಡೋದಕ್ಕೆ ಅದೇ ಹುಮ್ಮಸ್ಸಿನಲ್ಲಿದ್ದೀರಿ, ಅದೇ ಉತ್ಸಾಹದಲ್ಲಿದ್ದೀರಿ. ನೀವು ಅಂದ್ಕೊಂಡಿದ್ದಾಗಲಿ ಸರ್, ಸಹಕಾರ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಇದೇ ರೀತಿ ಸಿಗ್ತಾ ಇರಲಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.